ಸೂರ್ಯ ಹುಟ್ಟಲೇಬೇಕು, ದಿನಗಳು ಯಾರಿಲ್ಲ ಅಂದರೂ ಮುಂದೆ ಸಾಕ್ತಾನೆ ಇರಬೇಕು ಜೀವನದಲ್ಲಿ ಅಂತ ಅನ್ನಿಸ್ತು. ಪಟ್ಟಂತ ರೆಡಿಯಾಗಿ ಇವಾಗ ಆಯಿತು. ಚೆನ್ನಾಗಿ ಖುಷಿ ಆಗ್ತಿದೆ, ಅಂದರೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತಾರಲ್ಲ ಆ ಥರ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದು ನನ್ನ ಹಸ್ಬೆಂಡ್ ಬರ್ತ್ಡೇ ಅಂತ ಕನ್ಫ್ಯೂಸ್ ಆಗಬೇಡಿ, ಇದು ಲಿರಿಷನ್ಗೋಸ್ಕರ ಈ ಸೆಲೆಬ್ರೇಷನ್ ಮಾಡ್ತಿರೋದು. ಆ್ಯಕ್ಚುಲಿ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಏನು ಮಾಡಲ್ಲ. ನಾರ್ಮಲಾಗಿ ನ್ಯೂ ಇಯರ್ ದಿನ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಮನೇಲಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬರ್ತೀವಿ. ಸೊ ನಮ್ಮ ಲಿರಿಷನ್ಗೋಸ್ಕರ ಈ ಸ್ಮಾಲ್ ಸೆಲೆಬ್ರೇಷನ್. ಯಾಕಂದರೆ ಅವಳು ಫುಲ್ಲು ನೈಟಿಂದನೇ ಆಟ ಮಾಡ್ತಾಯಿದ್ಲು, ಮಮ್ಮಿ ನಾನು ಕೇಕ್ ಕಟ್ ಮಾಡಬೇಕು ಅಂತ. ಸೊ ಅವಳು ಖುಷಿನ ಏನಕ್ಕೆ ಬೇಡ ಅಂತ ಅನ್ನೋದು ಅಂತ ಹೇಳ್ಬಿಟ್ಟು ಕೇಕ್ ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡು. ನನ್ನ ಹಸ್ಬೆಂಡ್ಗೂ ಇದೆಲ್ಲ ಇಷ್ಟ ಆಗಲ್ಲ, ಕೇಕ್ ಕಟ್ ಮಾಡಿಸೋದು ಅದು ಇದು ಎಲ್ಲ ನ್ಯೂ ಇಯರ್ಗೆ. ಅದೇನೋ ಮುಂಚೆಯಿಂದನೂ ನಾವು ಸೆಲೆಬ್ರೇಷನ್ ಮಾಡಿಲ್ಲ, ಸೊ ಹಂಗಾಗಿ ಆ ಥರ ಅನಿಸುತ್ತೆ. ಬಟ್ ಎಲ್ಲ ಇವಾಗ ಸೆಲೆಬ್ರೇಷನ್ ಮಾಡೋರು ಮಾಡ್ತಾರೆ. ಬಟ್ ನಮ್ಮ ಸೆಲೆಬ್ರೇಷನ್ ಅಂದರೆ ಸೊ ದೇವಸ್ಥಾನಕ್ಕೆ ಹೋಗಿ ಬರೋದು, ಹೊಸ ಬಟ್ಟೆ ಹಾಕ್ಕೊಳ್ಳೋದು ಇಷ್ಟೇ. ಸೊ ನಮ್ಮ ಲಿರಿಷನ್ಗಂತೂ ಫುಲ್ಲು ಖುಷಿ ಆಯಿತು ಕೇಕ್ ಕಟ್ ಮಾಡಿದ್ದು. ಯಾಕಂದರೆ ನೈಟಿಂದ ಸಿಕ್ಕಾಬಟ್ಟೆ ಆಸೆ ಪಡ್ತಾಯಿದ್ಲು ಮಮ್ಮಿ ಕೇಕ್ ಕಟ್ ಮಾಡಬೇಕು ಅಂತ. ಸೊ ಫೈನಲಿ ಅವಳ ಆಸೆ ನೆರವೇರ್ತು. ನೋಡಿ ಎಷ್ಟು ಖುಷಿ ಇದೆ ಅವಳ ಫೇಸಲ್ಲಿ ಅಂತ, ಫುಲ್ಲು ಎಂಜಾಯ್ ಮಾಡ್ತಾಯಿದ್ಲು. ಕೇಕ್ ಗೊತ್ತು ಏನೋ ನಾನೇ ಸೂಪರ್. ಹಾಯ್ ಗಾಯ್ಸ್, ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವಾಗ ಟೈಮ್ ಬಂದು ಆಲ್ರೆಡಿ 11:30 ಆಗಿದೆ. ಸೊ ಇವಾಗ ಮನೆ ದೇವ್ರಿಗೆ ಹೋಗ್ಬೇಕಂತ ಅನ್ನಿಸ್ತು. ಪಟ್ಟಂತ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ನೋಡೋಣ ಯಾವ ಥರ ಹೋಗುತ್ತೆ ಈ ನ್ಯೂ ಇಯರ್ ಡೇ ಅಂತ. ಹಾಗೆ ನ್ಯೂ ಇಯರ್ ನೀವು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ, ಅಂದರೆ ವೀರಭದ್ರೇಶ್ವರ ಸ್ವಾಮಿಗೆ. ಸೊ ಹಿರೇಹಳ್ಳಿ ಹತ್ರ ಇರೋದು ದೇವರಸಳ್ಳಿ ಅಂತ ನಮ್ಮ ಮನೆ ದೇವರು, ಶ್ರೀ ವೀರಭದ್ರೇಶ್ವರ ಸಮೇತ ಭದ್ರಕಾಳಮ್ಮ. ಸೊ ಬನ್ನಿ ಹೋಗೋಣ. ಯಾವ ಥರ ಇರುತ್ತೆ ಈ ನ್ಯೂ ಇಯರ್ ಡೇ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಓಕೆ, ಲಿರಿಷಾ ಮತ್ತು ಸಂತು ಇಬ್ಬರು ಹೂವು ಹಣ್ಣು ಕಾಯಿ ತೊಗೊಂಬರಕ್ಕೆ ಹೋಗಿದ್ದಾರೆ. ಸೊ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2026 ಅಂದರೆ ಹೊಸ ವರ್ಷ ನಮ್ಮ ಮನೆ ದೇವರಿಂದ ಸ್ಟಾರ್ಟ್ ಆಗ್ತಿರೋದು ನಂಗೆ ತುಂಬ ಖುಷಿ ಇದೆ. ಸೊ ನಮ್ಮ ಮನೆ ದೇವ್ರು ಅಂದ್ರೆ ನನಗೊಂಥರ ಕನೆಕ್ಟೆಡ್, ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಆದರೂ ಏನೇ ಬೇಜಾರಾಗಲಿ ಏನೇ ಖುಷಿ ಆಗಲಿ ನಾನು ಫಸ್ಟ್ ಹೋಗೋದೇ ನಮ್ಮ ಮನೆ ದೇವ್ರಿಗೆ. ಎಷ್ಟೊಂದು ಸಲ ವ್ಲಾಗಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಬಟ್ ಏನೋ ಗೊತ್ತಿಲ್ಲ, ಈ ವರ್ಷ ಇದೇ ಥರ ಅಂದರೆ 2025 ಥರನೇ ಇರಲಿ ಅಂತ ಕೇಳ್ಕೊಳಲ್ಲ. ಬಟ್ 2026ಅಲ್ಲಿ ನಾನು ತುಂಬ ಚೇಂಜ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನಲ್ಲ, ಆ್ಯಕ್ಚುಲಿ ನನ್ನ ಗೋಲ್ಸ್ಗಳು ತುಂಬ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಏನೇ ಆದರೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನಾನು ದೇವ್ರ ಹತ್ರ ಯಾವಾಗಲೂ ಒಂದೇ ಕೇಳ್ಕೊಳ್ಳೋದು, ಕಷ್ಟಗಳು ಕೊಡಬೇಡ ಅಂತ ಹೇಳಲ್ಲ, ಕಷ್ಟ ಕೊಟ್ಟರೆ ಅದನ್ನು ಎದುರಿಸೋ ಅಂಥ ಶಕ್ತಿನೂ ಸಹ ನಮಗೆ ಕೊಡು ಅಂತ ಕೇಳ್ಕೊತೀನಿ. ಸೊ ಈ ದೇವರಲ್ಲಿ ನಾನು ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಹಾಗೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ತುಂಬ ಕ್ರೌಡ್ ಇತ್ತು, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಗಾಯ್ಸ್ ಫೈನಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದೆ. ಏನೋ ಗೊತ್ತಿಲ್ಲ, ಫುಲ್ ಕಣ್ಣಲ್ಲಿ ನೀರು ಬರ್ತಾಯಿದೆ, ಯಾಕೆ ಅಂತಲೂ ಗೊತ್ತಿಲ್ಲ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಾಯಿತು ದರ್ಶನ. ಸೊ ಫೈನಲಿ ನನಗೆ ಇವತ್ತು ಹೊಸ ವರ್ಷದ ದಿನ ನಮ್ಮ ದೇವ್ರ ಜೊತೆ ನಾನು ಕಾಲ ಕಳಿಬೇಕಂತ ಇತ್ತು. ಸೊ ಫೈನಲಿ ನಾನು ದೇವ್ರ ದರ್ಶನ ಮಾಡಿದೆ, ತುಂಬ ಖುಷಿಯಾಯಿತು. ಏನೋ ಗೊತ್ತಿಲ್ಲ, ಹಂಗೆ ಕಣ್ಣಲ್ಲೂ ಸಹ ನೀರು ಬಂತು. ಸೊ ದೇವ್ರ ದರ್ಶನ ಆಯಿತು. ಇವಾಗ ಹೊರಡಬೇಕು ಬೆಂಗಳೂರಿಗೆ. ಸೊ ಊಟನೂ ಸಹ ಇಲ್ಲೇ ಮುಗಿಸ್ಕೊಂಡ್ವಿ, ಪ್ರಸಾದನೂ ಸಹ ಇತ್ತು. ಇವಾಗ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ ಗೈಸ್. ಏನು ಏನು ಅಂದೆ? ಏನು ಏನು ಹೇಳು? ಹಂಗೆ ಬೀಳಬೇಕು, ಫಸ್ಟ್ನೇ ಸೀಟಾಗಿ ಕೂತ್ಕೊಂಡಿದ್ದೆಲ್ಲ ಬೀಳಬೇಕು ಫ್ರಂಟಲ್ಲಿ. ಎಲ್ಲೋಗ್ತಾ ಇದ್ಯಾ? ಇವಾಗ ಸ್ಕ್ರೀನ್ ಹೊಡೆದೋಗುತ್ತೆ ಇನ್ಲಿಂದ ಬಿದ್ದರೆ. ಎಲ್ಲೋಗ್ತಾ ಇದ್ಯಾ? ಬೆಂಗಳೂರು. ಶ್ರುತಿ ಮ್ಯಾಮ್ ನೋಡ್ತಾವ್ರೆ ವ್ಲಾಗು, ಸ್ಕೂಲ್ಗೆ ಹೋಗಿಲ್ವಲ್ಲ.
ತಿನ್ನೋದು, ಬಂದಿರೋದು ಸ್ಕೂಲ್ಗೆ ಅಬ್ಸೆಂಟ್ ಆಗಿ ಅಲ್ಲ. ಎಂತ ಮಾಡ್ತೀಯಾ? ನೋಡ್ತಾವ್ರಿ ಇಲ್ಲಿ. ಎಲ್ಲ ನೋಡ್ತಾವ್ರಿ ನಿಜ ನೋಡ್ತಾವ್ರಿ, ಪ್ರಾಮಿಸ್ ನೋಡ್ತಾವ್ರೆ, ನಿಜ ನೋಡ್ತಾರೆ. ನೋಡಿಲಿ ನೋಡಿ, ಇಲ್ಲಿ ಡ್ಯಾನ್ಸ್ ಮಾಡ್ತಾವಳೆ, ನೀವು ನೋಡ್ತಿದ್ದೀರ ಅಂತ ಹೇಳಿದ್ರು. ನಮಸ್ಕಾರ. ಹಂಗೆ ಬೀಳಬೇಕು. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಹಾಗೆ ಒಂಥರ ಖುಷಿ ಆಗ್ತಿದೆ, ಅಂದರೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಖುಷಿಯಾದರೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಹಾಗೆ ಬೇಜಾರಾದ್ರೂ ಸಹ ನಿಮ್ಮ ಹತ್ರನೇ ಶೇರ್ ಮಾಡ್ತೀನಿ. ಸೊ ಹಂಗಾಗ್ಬಿಟ್ಟು ಹೇಳೋಣ ಅಂತ ಅನ್ನಿಸ್ತು. ಸೊ ಹಂಗಾಗಿ ವಿಡಿಯೋನ ಆನ್ ಮಾಡಿದೆ. ಮಿಕ್ಸ್ಡ್ ಫೀಲಿಂಗ್ಸ್ ಅಂತಾರಲ್ಲ, ಸೊ ಇದೇ ಇರಬೇಕು. ಒಂಥರ ಏನೋ ನ್ಯೂ ಇಯರ್ ಸ್ಟಾರ್ಟ್ ಆಯ್ತಲ್ಲ ಅಂತ ಒಂಥರ ಖುಷಿ, ಹಾಗೆ 2025 ಇಯರ್ ಎಂಡ್ ಆಯ್ತಲ್ಲ ಅಂತ ಒಂಥರ ಬೇಜಾರು. ಆ್ಯಂಡ್ ನ್ಯೂ ಇಯರ್ ಬಂದಿರೋದು ಖುಷಿನೇ, ಬಟ್ 2025 ಎಂಡ್ ಆಯ್ತಲ್ಲ ಅಂತಲೂ ಸ್ವಲ್ಪ ಬೇಜಾರಿದೆ. ಆ್ಯಂಡ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಸೂರ್ಯ ಹುಟ್ಟಲೇಬೇಕು, ದಿನಗಳು ಯಾರಿಲ್ಲ ಅಂದರೂ ಮುಂದೆ ಸಾಕ್ತಾನೆ ಇರಬೇಕು ಜೀವನದಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ ಗೈಸ್, ಎಲ್ಲ ಪಾಸಿಟಿವ್ ಆಗಿ ತೊಗೊಳ್ಬೇಕು ಲೈಫಲ್ಲಿ. ಏನೇ ಕಷ್ಟ ಬರಲಿ ಸುಖ ಬರಲಿ ಯಾವುದಕ್ಕೂ ಜಗ್ಬಾರ್ದು. ಒಂದು ಸ್ಟ್ಯಾಂಡ್ ತಗೊಂಡು ಇದೇ ಥರ ಕಂಟಿನ್ಯೂ ಮಾಡಬೇಕು. ಏನೇನೋ ಮಾತಾಡ್ತಿದ್ದೀನಿ. ಸೊ ಮತ್ತು ನಿಮ್ಮ ನ್ಯೂ ಇಯರ್ ಎಲ್ಲ ಹೇಗಿದೆ, ಯಾವ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಾ? ಹಾಗೆ 2025ಅಲ್ಲಿ ಯಾವ ಥರ ಸಪೋರ್ಟ್ ಮಾಡಿದ್ರಿ, 2026ಅಲ್ಲೂ ನನಗೆ ಇದೇ ಥರ ಸಪೋರ್ಟ್ ಮಾಡಿ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ನೀವೆಲ್ಲ ನನಗೆ ಫ್ಯಾಮಿಲಿ ಆಗಿದ್ದೀರ, ಇನ್ನೂ ದೊಡ್ಡ ಫ್ಯಾಮಿಲಿ ಆಗಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಹಾಗೆ ನ್ಯೂ ಇಯರ್ ರಾಯರ ದಿನ ಬಂದಿದೆ. ಸೊ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಸೊ ಇನ್ನೇನಿಲ್ಲ ಗೈಸ್, ಅಷ್ಟೇ. ಐ ಆಮ್ ಸೋ ಹ್ಯಾಪಿ. ಹಲೋ ಫ್ರೆಂಡ್ಸ್, ನೀವು ನೋಡಿದ್ರೆ ಆಮೇಲೆ ಇದೆಲ್ಲ ಪ್ರಶ್ನ ಎಲ್ಲ ಚೆನ್ನಾಗಾಯ್ತು ಆಯ್ತು ಅಲ್ಲ ಆಯ್ತು. ನೋಡಿ ನಮ್ಮ ರಾಯರ ಮಠ ಎಷ್ಟು ಕ್ರೌಡ್ ಇದೆ ಅಂತ. ರಾಯರಿಗೆ ಎಷ್ಟೊಂದು ಜನ ಭಕ್ತಾದಿಗಳಿದ್ದಾರೆ ಅಂದರೆ ನಿಜ ನೋಡಿ ಖುಷಿ ಆಯಿತು. ಹಾಗೆ ರಾಯರನ್ನಂತೂ ಫುಲ್ಲು ನೀಟಾಗಿ ನೋಡಲಿಕ್ಕೆ ಆಗಲಿಲ್ಲ, ಅಷ್ಟು ರಶ್ ಇತ್ತು. ಸೊ ಆದಷ್ಟು ನೋಡಿದ್ವಿ. ಫೈನಲಿ ರಾಯರ ಮಠಕ್ಕೂ ಸಹ ಬಂದ್ವಿ. ಸೊ ನಮ್ಮ ನ್ಯೂ ಇಯರ್ ಈ ಥರ ಇತ್ತು. ಮನೆ ದೇವ್ರಿಗೂ ಹೋದ್ವಿ ಆ್ಯಂಡ್ ಮಂದರಗಿರಿಗೆ ಹೋಗಿದ್ವಿ, ಬಟ್ ನಾನು ವೀಡಿಯೋ ಮಾಡಲಿಲ್ಲ. ಸೊ ರಾಯರ ಮಠಕ್ಕೆ ಬಂದ್ವಿ, ತುಂಬ ಖುಷಿ ಆಯಿತು. ಬಟ್ ರಾಯರನ್ನ ಯಾವ ಥರ ನೋಡಿದ್ದು ಇವತ್ತು ಅಂದರೆ ಇಷ್ಟಿಷ್ಟರಲ್ಲೂ ಸಹ, ಇಷ್ಟು ಗ್ಯಾಪಲ್ಲಿ ಸಹ ನಾನು ಇವತ್ತು ರಾಯರನ್ನ ನೋಡಿದ್ದು, ಆದರೆ ತುಂಬ ಖುಷಿ ಆಯಿತು. ಸೊ ಫೈನಲಿ ರಾಯರ ಮಠಕ್ಕೂ ಬಂದು ರಾಯರನ್ನ ನೋಡಿದ್ದು ಈ ವರ್ಷ ಏನೋ ಒಂದು ಹೊಸ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತು. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಹೊಟ್ಟೆ ಹಸುವಾಗೈತೆ, ಬೇಗ ಚೂರು